ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತೀರೇನ್ರಿ? ವಿಶೇಷ ಅಂತಂದ್ರೆ ಇವತ್ತಂತೂ ಸಂಡೇ ಅದ. ಸಂಡೇ ಸ್ಪೆಷಲ್ ಏನು ಅಂತಂದ್ರೆ ಎಲ್ರಿಗೂ ಗುರ್ತದ, ಇವತ್ತಿನಿಂದ ಅಧಿಕ ಮಾಸ ಆರಂಭ. ಅಧಿಕ ಮಾಸ ಸ್ಟಾರ್ಟ್ ಆಗ್ತದ. ನೀವು ಎಲ್ಲ ಏನು ಪೂಜೆ ಪುನಸ್ಕಾರ ರಂಗೋಲಿ ಏನು ಇವತ್ತು ನೇಮ ಹಿಡಿಬೇಕಂತೀವಿ, ಇವತ್ತಿನಿಂದ ಸ್ಟಾರ್ಟ್ ನೋಡ್ರಿ. ಹಿಂಗಾಗಿ ಇವತ್ತು ಸಂಡೇ ಇದ್ರೂ ಕೂಡ ನಾನು 4 ಗಂಟೆಗೆ ಎದ್ದೀನಿ ನೋಡ್ರಿ. ನಾನು 4 ಗಂಟೆಗೆ ಎದ್ದು ಒಳಗಿಂದೆಲ್ಲ ಅಂದ್ರೆ ನಮ್ಮ ಮನೆ ಕಸ ಗಿಸ ಎಲ್ಲ ಮುಗಿಸ್ಕೊಂಡು ದೇವ್ರ ಮುಂದೆ ರಂಗೋಲಿ ಇವೆಲ್ಲವನ್ನು ಮುಗಿಸ್ಕೊಂಡು ಹೊರಗಡೆ ರಂಗೋಲಿ ಹಾಕ್ಲಿಕ್ಕೆ ಬಂದೀನಿ ನೋಡ್ರಿ. ಅಂದ್ರೆ ಹೊರಗಿಂದೆಲ್ಲ ನಮ್ಮ ಮನೆಯವರು ಒಂಚೂರು ಕ್ಲೀನ್ ಮಾಡಿ ನಮ್ಗೆ ಕೊಡ್ತಾರೆ. ಯಾಕಂದ್ರೆ ಕತ್ಲಿ ಭಾಳ ಇರ್ತದ, ಹೆದರಿಕೆ ಬರ್ತದ, ಹೌದಿಲ್ರಿ? ಹಾಗಾಗಿ ಹೊರಗಿಂದೆಲ್ಲ ಅವರಿಗೆ ಕೊಟ್ಬಿಟ್ಟದ. ಅವರ ಎಲ್ಲ ರೆಡಿ ಮಾಡಿ ಕೊಡ್ತಾರ. ಇಲ್ಲ ಅಂದ್ರೆ ಒಂದೊಂದು ಸರಿ ನಮ್ಮ ಮನೆಯವರು ಊರಿಗೆ ಹೋದಾಗ ನನ್ನ ಮಗಳು ರೆಡಿ ಮಾಡಿ ಕೊಡ್ತಾಳೆ, ಇಲ್ಲಾಂದ್ರೆ ನಾನು ಮಾಡ್ಕೊಂಡಿರ್ತೀನಿ. ಮತ್ತು ಒಬ್ಬೊಬ್ರು ಏನದ ಮನೆ ಒಳಗೂ ಮತ್ತು ಹೊರಗೂ ಒಬ್ಬರೇ ಮಾಡ್ಕೊಳ್ಳೋದಂದ್ರೆ ಭಾಳ ಲೇಟ್ ಆಗಿಬಿಡ್ತದೆ, ಟೈಮ್ ತಗೋತದ. ಒಬ್ಬೊಬ್ರು ನಾವು ಮಾಡೋದು ನೋಡಿ ನೀವು ಕೂಡ ಅರ್ಲಿ ಮಾಡ್ಬೇಕಂದು ಅತಿಯಾಗಿ ಲಘು 3 ಗಂಟೆಗೆ ಕೇಳೋದು ಮಾಡಬೇಡ್ರಿ. ಲಾಸ್ಟ್ ಅಂದ್ರೆ 3:45. ಯಾಕಂದ್ರೆ ನಿದ್ದೆನೂ ಭಾಳ ಅವಶ್ಯ ಅದ ಮನುಷ್ಯನಿಗೆ ಆರೋಗ್ಯಕ್ಕೆ. ಹಾಗಾಗಿ ಮತ್ತು ಇಲ್ಲಾಂದ್ರೆ ರಾತ್ರಿಯರೇ ಲಘು ಮಲ್ಕೋಬೇಕು. 2ರೊಳಗೆ 1. ದಿನನಿತ್ಯ 3:30 ಎದ್ದೇಳೋದು ಅಂದ್ರೆ ಮಧ್ಯಾಹ್ನ ನಿದ್ದೆ ಆದರೂ ಆಗಬೇಕು, ಇಲ್ಲಾಂದ್ರೆ ಅರ್ಲಿಯರೇ ಮಲ್ಕೋಬೇಕು. 2ರೊಳಗೆ 1 ಮಾಡ್ರಿ. ಯಾಕಂದ್ರೆ ಆರೋಗ್ಯನೂ ಭಾಳ ಇಂಪಾರ್ಟೆಂಟ್ ಅದ. ಅದಕ್ಕೆ ನೋಡ್ರಿ, ನಾ ಈಗ 4 ಗಂಟೆಗೆ ಎದ್ದು, ಈಗಂತೂ ಸುಟಿ ಅದ. ಸುಟಿ ಅಂದ್ರೆ ಮಕ್ಕಳು ಬರ್ತಾರೆ, ಮಕ್ಕಳು ಬರೋದಿಲ್ಲ, ನಾವು ಹೋಗ್ತೀವಿ ಅಷ್ಟೇ ಅದ. ನನ್ನ ಮಕ್ಕಳಿಗಂತೂ ಕಾಲೇಜ್ ಇರ್ತದ, ಅವ್ರಿಗೆ ಹಾಲಿಡೇ ಇರಂಗೇ ಇಲ್ಲ. ನಮ್ಮ ಮನೆಯವ್ರಿಗೂ ಅಷ್ಟೇ, ಅವರಿಗೆ ಹಾಲಿಡೇ ಇರಂಗಿಲ್ಲ, ಸಂಡೇ ಅಷ್ಟೇ ಹಾಲಿಡೇ ಇರ್ತದೆ. ಅದ್ರ ಸಲುವಾಗಿ ಬೆಳಗ್ಗೆ ಲಘು ಎದ್ದು ವಾಕಿಂಗ್ ಹೋಗೋದ್ರೊಳಗೆ ನಮ್ಮ ದೇವ್ರದ್ದು ಏನದ ಎಲ್ಲ ಮುಗಿಸ್ಕೊಂಡು ಬಿಡಬೇಕು ಅಂತ ತಿಳ್ಕೊಂಡು ನಾನು ಅದಕ್ಕೆ ಟೈಮ್ ಟೇಬಲ್ ಹಾಕ್ಕೊಳ್ಳೋದ್ರಿ. ಹೆಂಗೆ ನಾನು ಇಷ್ಟು ರಂಗೋಲಿ 33 ಶಂಖ ಮತ್ತು 33 ಚಕ್ರ, ಇದು ರಂಗೋಲಿ, ದಿನನಿತ್ಯದ ರಂಗೋಲಿ, ಒಂದಿಷ್ಟು ಸ್ತೋತ್ರಗಳು, ಮತ್ತು ಹೊರಗೆ ರಂಗೋಲಿ ಹಾಕಲಿಕ್ಕೆ ಮತ್ತು ತುಳಸಿ ಪೂಜಾಕ್ಕೆ ಎಷ್ಟು ಟೈಮ್ ಬೇಕಾಗ್ತದ ನೋಡಿಕೊಂಡು ದಿನನಿತ್ಯ ನಾವೇನು ಎದ್ದೇಳ್ತಿರ್ತೀವಿ ಅದಕ್ಕಿಂತ ಮೊದಲು ಅಷ್ಟು ಟೈಮ್ ಮೊದಲೇ ಎದ್ಬಿಟ್ರೆ ಕರೆಕ್ಟ್ ಕವರ್ ಆಗಿಬಿಡ್ತದೆ ನೋಡ್ರಿ. ಈಗ ಒಂದು ಥಾಟ್ ಅದ ರೀ, ಎಷ್ಟು ಚಂದ ಅದ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು, ಕರ್ಮದ ನಿಯಮ ಕಠಿಣವಲ್ಲ, ಕರ್ಮದ ನಿಯಮ ಕಠಿಣವಲ್ಲ, ಅದು ನಿಖರವಾಗಿದೆ. ಇಂದು ಯಾವುದು ಬಿತ್ತಲಾಗುತ್ತದೆಯೋ ನಾಳೆ ಅದು ಬೇರೊಂದು ರೂಪದಲ್ಲಿ ಹಿಂತಿರುಗುತ್ತದೆ. ಇಂದು ಯಾವುದು ಬಿತ್ತಲಾಗುತ್ತದೆಯೋ ನಾಳೆ ಅದು ಬೇರೊಂದು ರೂಪದಲ್ಲಿ ಹಿಂದಿರುಗುತ್ತದೆ. ಆದ್ದರಿಂದ ಫಲಿತಾಂಶದ ಬಗ್ಗೆ ಚಿಂತಿಸುವ ಮೊದಲು ನಿಮ್ಮ ಕ್ರಿಯೆಗಳನ್ನು ಶುದ್ಧೀಕರಿಸಿ. ಎಷ್ಟು ಚಂದ ಅದ, ಭಾಳ ಅರ್ಥ ಅದ. ಇದನ್ನು ಯಾಕೆ ಹೇಳಿದೆ ಅಂತಂದ್ರೆ, ನಾವು ಅಂತಿರ್ತೀವಲ್ರಿ, ನಾನು ಈ ಪೂಜೆ ಮಾಡಿದೆ ಫಲ ಬರಲಿಲ್ಲ. ನಾವು ಅದನ್ನೆಲ್ಲ ಮನಸ್ಸೊಳಗೆ ಇಟ್ಕೋಬಾರ್ದು. ಈ ಪೂಜೆ ಮಾಡಿದ್ರೆ ನಂಗೆ ಈ ಫಲ ಬರ್ತಿದ್ರೆ ಮಾತ್ರ ಪೂಜೆ ಮಾಡ್ಬೇಕು, ನಾನು ಇದನ್ನು ನೌಕರಿ ಬರ್ತಿದ್ರೆ ಮಾತ್ರ ಪೂಜೆ ಮಾಡಬೇಕು, ನನಗಿದು ಸಿಕ್ತಿದ್ರೆ ಮಾತ್ರ ಪೂಜೆ ಮಾಡಬೇಕು. ಇಂಥವೆಲ್ಲ ಫಲಾಪೇಕ್ಷೆಗಳನ್ನು ಇಟ್ಕೊಂಡು ನಾವು ಪೂಜೆಗಳನ್ನು ಮಾಡಲೇಬಾರ್ದು. ಇದು ನಮ್ಮ ಕರ್ತವ್ಯ. ದಿನನಿತ್ಯ ನಾವು ಟಿಫಿನ್ ಬಿಡ್ತೀವ್ರ್ಯಾ, ಊಟ ಬಿಡ್ತೀವ? ಇಲ್ಲ. ಹಾಗೇನೆ ಇದನ್ನು ಕೂಡ ಕರ್ತವ್ಯ. ಹಾಗಾಗಿ ದೇವರು ನಮಗೆ ಯಾವಾಗ ಏನು ಕೊಡಬೇಕೋ ಕೊಡ್ತಾ ಇರ್ತಾನೆ. ನಾವು ಇವನ್ನೆಲ್ಲ ಇದನ್ನು ಕೊಡು ಅದನ್ನು ಕೊಡು ಅಂತ ಹೇಳಲಾರ್ದೆ ನಮ್ಮ ಶ್ರದ್ಧಾ ಭಕ್ತಿಯಿಂದ ಯಾವುದೇ ಕಾರ್ಯವನ್ನು ಮಾಡಿದ್ರು, ಯಾವುದೇ ಪೂಜೆ ಪುನಸ್ಕಾರ ರಂಗೋಲಿ ಅನ್ರಿ, ಒಂದು ಸ್ತೋತ್ರ ಅನ್ರಿ, ಪಾರಾಯಣ ಅನ್ರಿ, ಏನೇ ಮಾಡಿದರೂ ಕೂಡ ಅದಕ್ಕೆ ತಕ್ಕದಾದ ಫಲ ದೇವರು ಕೊಟ್ಟೇ ಕೊಡ್ತಾನೆ ಅಂತ ನನಗೆ ಅನ್ನಿಸ್ತದ. ನಿಮಗೇನು ಅನ್ನಿಸ್ತದ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನೋಡ್ರಿ, ಇವತ್ತು ಭಾಳ ಜಲ್ದಿ ಅರ್ಲಿ ಬರ್ಲಿಕ್ಕತ್ತದ ನಂದು ವಿಡಿಯೋ. ಯಾಕಂದ್ರೆ ಎಷ್ಟೋ ಮಂದಿ ಕೇಳ್ತಿರ್ತೀರಿ. ಹೀಗಾಗಿ ಫಸ್ಟ್ ಡೇ ನಮ್ಮ ಅಧಿಕ ಮಾಸದ್ದು ನಾನು ಏನು ನೇಮ ಹಿಡಿದೆ ಅದನ್ನೇ ಕಳಿಸಿದ್ರಾತು ಅಂತ ತಿಳ್ಕೊಂಡು ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ. ಮತ್ತು ಮಾರ್ನಿಂಗ್ ರಂಗೋಲಿ ಮತ್ತು ಮುಂಜಾನೆ ಮಾತು ಅಂತೂ ಇದ್ದೇ ಇರ್ತದೆ, ಹೌದಿಲ್ರಿ? ಮತ್ತು ನೀವು ಏನೇನು ಸೇವಾ ಮಾಡ್ಲಿಕ್ಕತ್ತೀರಿ, ಏನು ನೇಮ ಹಿಡಿದ್ರಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ದಾನದ್ದು ಏನು ದಾನ ಕೊಡ್ಲಿಕ್ಕೆ ಏನೇನು ತೊಗೊಂಡ್ರಿ ಅಂಥೇಳಿ ತೋರಿಸು ಅಂದಿರಿ. ನಾನು ಇನ್ನೂ ಹೋಗಿ ತೊಗೊಂಡಿಲ್ರಿ. ಆ್ಯಕ್ಚುಲಿ ಈಗಾಗಲೇ ಇಷ್ಟರೊಳಗೆ ತೊಗೋಬೇಕು ಹೋಗಿ ಅಂದ್ಕೊಂಡೆ, ನಂಗೆ ಟೈಮ ಸಿಕ್ಕಿಲ್ಲ. ಇನ್ನೂ ಅದಕ್ಕೆ ಟೈಮ್ ಅದ. ಈಗಂತೂ ಇವತ್ತು ರಂಗೋಲಿ, ತುಳಸಿ ಪೂಜೆ ಇದು ಅಂತೂ ನಿರ್ವಿಘ್ನವಾಗಿ ಆಯಿತು. ಫಸ್ಟ್ ಡೇ ಸಂಕಲ್ಪ ಮಾಡಿ ಹಿಡ್ದಾಗ್ಯದ ನೋಡ್ರಿ. ಫಸ್ಟ್ ಪೂಜಾ
ರಂಗೋಲಿ ಎಲ್ಲ ಹಾಕಿ ಆರತಿ ಮಾಡಿ ಇಷ್ಟು ಮಾಡೀನಿ. ಇನ್ನು ಪ್ರದಕ್ಷಿಣೆ ಹಾಕಬೇಕಲ್ರಿ, ನಾನು ಹಾಲ್ ಒಳಗೆ ಎಲ್ಲ ಒರೆಸಿ ಇಟ್ಕೊಂಡೇನು, ರೆಡಿ ಮಾಡಿ ರಂಗೋಲಿ ಹಾಕಿ ಅಲ್ಲಿ ಇಟ್ಟು ಪ್ರದಕ್ಷಿಣೆ ಹಾಕಿ ತುಪ್ಪದ ಬತ್ತಿ ಹಚ್ಚಿಟ್ಟು ಪ್ರದಕ್ಷಿಣೆ ಹಾಕಿ ಹೊರಗೆ ಒಯ್ದು ಇಟ್ಬಿಡ್ತೀನಿ ತುಳಸಾದೇವಿನ. ಕೃಷ್ಣ ಸಹಿತ ತುಳಸಿ ಪೂಜೆ ಭಾಳ ಅಂದ್ರೆ ಭಾಳ ಶ್ರೇಷ್ಠವಾದ್ದು. ಅದಕ್ಕೆ ಎಲ್ಲಾನು ಶ್ರೇಷ್ಠೆ, ಅದರೊಳಗೂ ತುಳಸಿ ಪೂಜೆ ಹೆಣ್ಮಕ್ಳಿಗೆ ಬಹಳ ಶ್ರೇಷ್ಠವಾದ್ದು ಅಂತ ತಿಳ್ಕೊಂಡು ಹಿಡ್ದೀನಿ. ಮತ್ತು ಅದನ್ನೇ ನಾನು ಎಲ್ಲರಿಗೂ ಕೊಡ್ಬೇಕಂತ ಮಾಡಿದ್ದೀನಿ. ನಮ್ಮ ಮನೆಯವರು ಸಂಕಲ್ಪ ಮಾಡಿಸಿದ್ರು, ಹಾಗಾಗಿ ಇವತ್ತು ಫಸ್ಟ್ ಡೇ ಎಲ್ಲರೂ ಸಂಕಲ್ಪ ಪೂರ್ವಕವಾಗಿಯೇ ಹಿಡಿಯುವುದು. ಶಂಖ ಚಕ್ರನೂ ಸಂಕಲ್ಪ ಮಾಡಿನೇ ಹಿಡಿದೆ, ರಂಗೋಲಿ ಹಾಕಿದೆ, ತುಳಸಿ ಪೂಜೆ ಇದನ್ನು ಕೂಡ ಸಂಕಲ್ಪ ಮಾಡಿ ಹಿಡಿದು ಮುಂದೆ ಪ್ರದಕ್ಷಿಣೆ 33 ಪ್ರದಕ್ಷಿಣೆ ಇತ್ತು. 33 ಗೆಜ್ಜೆ ವಸ್ತ್ರ ಮತ್ತು 33 ಪ್ರದಕ್ಷಿಣೆ ಇಷ್ಟು. ಮತ್ತು ತುಳಸಿಗೆ ಉಡಿ ತುಂಬುದು, ಪ್ರದಕ್ಷಿಣೆ ಹಾಕೋದು, ಒಂದು ತುಪ್ಪದ ಬತ್ತಿ ಹಚ್ಚಿಟ್ಟು ಪ್ರದಕ್ಷಿಣೆ ಹಾಕೋದು. ನೋಡ್ರಿ ಇಷ್ಟು ನಾ ಮಾಡೀನಿ ಮತ್ತು ನನಗೆ ತಿಳಿದಷ್ಟು ಮಾಡಿರ್ತೀನಿ. ನೀವು ಏನು ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಯಾಕಂದ್ರೆ ನೀವು ಏನೇನು ಹಿಡಿದಿರಿ ಅನ್ನೋ ಕ್ಯೂರಿಯಾಸಿಟಿ ನನಗೆ. ಕುಟುಂಬಾನ ಸಹ ಪರಿವಾರಣಾಂ ಕ್ಷೇಮ ಸ್ಥೈರ್ಯ ಭಯ ಆಯುರಾರೋಗ್ಯ ಪ್ರಾಪ್ತ್ಯರ್ಥಂ ಸಕಲ ಮನೋರಥ ಸಿದ್ಧಾರ್ಥಂ. ನಿನ್ನೆ ಆರತಿ ಹಾಡು ಹಾಕಿದ್ದೆ, ಅದು ಉಮಾ ಗೋಡ್ಕಿಂಡಿ ಅವ್ರು ನಮ್ಮ ಫ್ರೆಂಡ್ ಹಾಡಿದ್ದು. ಮತ್ತು ಲಿರಿಕ್ಸ್ ಅಂತೂ ಕೇಳಬೇಡ್ರಿ ಅಂತ ಹೇಳಿದ್ದೆ, ಯಾಕಂದರೆ ಅವ್ರು ಹಾಡಿದ್ದನ್ನು ನಾನು ಹಾಕೀನಿ. ಲಿರಿಕ್ಸ್ ನನ್ನ ಹತ್ರನೂ ಇಲ್ಲ, ನೀವೇ ಕೇಳಿ ಬರ್ಕೊಳ್ರಿ. ಯಾಕಂದ್ರೆ ಲಿರಿಕ್ಸ್ ಹಾಕಂತ ಹೇಳಿ ಅದನ್ನೂ ಕೂಡ ಕಮೆಂಟ್ ಮಾಡಿದ್ರಿ, ಅದ್ರ ಸಲುವಾಗಿ ಹೇಳಿಕತ್ತೀನಿ ಮತ್ತೊಮ್ಮೆ. ಆರುತಿ ಜಯ ತುಳಸಿ ಕಾರ್ತಿಕ ದಾಮೋದರ ನರಸಿ ಶ್ರೀ ತುಳಸಿ ದಾಮೋದರ ನರಸಿ. ನೀರನು ಎರೆದ ನೀರೆಯರ ಮನ್ನಿಸೆ, ನೀರನು ಎರೆದ ನೀರೆಯರ ಮನ್ನಿಸೆ, ಬಾರೆ ಸುಖವ ಸುರಿಸಿ ಮೆರೆಯುವಿ ಜಯ ಆರುತಿ ಜಯ ತುಳಸಿ ಶ್ರೀ ತುಳಸಿ ಆರುತಿ ಜಯ ತುಳಸಿ. ಮನೆಯ ಹಿತ್ತಲದ ಅಂಗಳದೊಳು ನೆಲೆಸಿ, ಮನೆಯ ಹಿತ್ತಲದ ಅಂಗಳದೊಳು ನೆಲೆಸಿ, ಸರ್ವಮಾನ್ಯಳೆನಿಸಿ ಮೆರೆಯುವಿ ಜಯ ಆರುತಿ ಜಯ ತುಳಸಿ ಕಾರ್ತಿಕ ದಾಮೋದರ ನರಸಿ. ರಾಧಾ ಮಾಧವ ರೊಂದಿಗೆ ವಾಸಿಪ, ರಾಧಾ ಮಾಧವ ರೊಂದಿಗೆ ವಾಸಿಪ, ಇಂದಿರೇಶನ ರಾಣಿ ಎಂದೆನಿಸಿ ಜಯ ಆರುತಿ ಜಯ ತುಳಸಿ ಕಾರ್ತಿಕ ದಾಮೋದರ ನರಸಿ. ಹರೇ ಶ್ರೀನಿವಾಸ. ಇದನ್ನು ಹಾಡು ನಿಮ್ಗೆ ಯಾರಿಗೆ ಬೇಕು ನೀವೇ ಬರ್ಕೊಂಡು ಬಿಡ್ರಿ. ಮತ್ತು ನೋಡ್ರಿ ಟೈಮು ಈಗ ಬೆಳಕಂತೂ ಭಾಳ ಜಲ್ದಿ ಆಗ್ತದೆ. ಈಗ ಎಷ್ಟಾಗ್ಯದ ಅಂತ ತಿಳ್ಕೊಂಡ್ರಿ, 5:40 ಆಗ್ಯದ ನೋಡ್ರಿ, 5:40 ಆಗ್ಯದ. ಅಷ್ಟು ಬೆಳಕಾಗ್ಯದ ಹೊರಗೆ. ನಾವು ಇನ್ನು 6 ಗಂಟೆಗೆ ವಾಕಿಂಗ್ ಹೋಗ್ತೀವಿ. 6 ಗಂಟೆಗೆ ಹೋಗಿ 6:30 6:40 15 ಮಿನಿಟ್ಸ್ ಹೋಗೋದು, 15 ಮಿನಿಟ್ಸ್ ಬರೋದ್ರಿ. ಹೆಚ್ಚು ಕಡಿಮೆ ಅಂತಂದ್ರು 40 ನಿಮಿಷ ನೋಡ್ರಿ, ಅಷ್ಟು ವಾಕಿಂಗ್ ಹೋಗಿ ಬರ್ತೀವಿ. ಈಗ ಮೊದಲು ವಾಕಿಂಗ್ ಬಂದ ಮೇಲೆ ಸ್ನಾನ ಮಾಡ್ತಿದ್ದೆ. ಈಗೇನದ ಅಧಿಕ ಮಾಸ ಸ್ಟಾರ್ಟ್ ಆತ್ಲ, ಮೊದಲೇ
ಎಲ್ಲ ಪೂಜಾ ಪುನಸ್ಕಾರ ಮುಗಿಸ್ಕೊಂಡು ವಾಕಿಂಗ್ ಹೋಗಿ ಬರಬೇಕು ಅಂಥೇಳಿ. ಯಾಕಂದ್ರೆ ಬೆಳಕಾದ್ಮೇಲೆ ಇವೆಲ್ಲ ತುಳಸಿ ಪೂಜೆ ಎಲ್ಲ ಮಾಡಲಿಕ್ಕೆ ಅಷ್ಟೊಂದು ಶ್ರೇಯಸ್ಕರ ಅಲ್ಲ ಅಂತ ತಿಳ್ಕೊಂಡು ಲಘುನೆ ಮಾಡಿ ಮುಗಿಸಿನಿ ನೋಡ್ರಿ. ಮತ್ತು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.